ಗುಡ್ ಮಾರ್ನಿಂಗ್ ಆಲ್. ಐ ಟಿ ಎಲೆಕ್ಟ್ರಿಷಿಯನ್ ಸೆಕೆಂಡ್ ಇಯರ್ ಟ್ರೇಡ್ ಥಿಯರಿನಲ್ಲಿ ಇವತ್ತು ನಾವು ಡಿ ಸಿ ಮೋಟ್ರ್ ಪಾರ್ಟ್ 3ನಲ್ಲಿ ಡಿ ಸಿ ಮೋಟ್ರ್ ಸ್ಟಾರ್ಟರ್ಸ್ ಜೊತೆಲಿ ಡಿ ಸಿ ಮೋಟ್ರ್ ಅಪ್ಲಿಕೇಶನ್ಸ್ ಅದರ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡೋಣ. ಸೊ ಅದರಲ್ಲಿ ಮೊದಲಿಗೆ ಡಿ ಸಿ ಮೋಟ್ರ್ ಸ್ಟಾರ್ಟರ್ಸ್. ಡಿ ಸಿ ಮೋಟ್ರಲ್ಲಿ ಸ್ಟಾರ್ಟರ್ ಯಾಕೆ ಬೇಕಂದರೆ, ಡಿ ಸಿ ಮೋಟ್ರನ್ನ ನಾವು ಸ್ಟಾರ್ಟ್ ಮಾಡಿದಾಗ ಸಪೋಸ್ ಫಾರ್ ಎಕ್ಸಾಂಪಲ್ ಡಿ ಸಿ ಶಂಟ್ ಮೋಟ್ರಿಗೆ ನಾವು ಸಪ್ಲೈ ಕೊಟ್ಟು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಡಿ ಸಿ ಶಂಟ್ ಮೋಟ್ರನ್ನ ಆರ್ಮೇಚರ್ ಹಾಗೂ ಶಂಟ್ ಫೀಲ್ಡ್ ಎರಡಕ್ಕೂ ಏನಾಗುತ್ತೆ 230 ವೋಲ್ಟ್ ಸಪ್ಲೈ ಡೈರೆಕ್ಟಾಗಿ ಸಿಗುತ್ತೆ. ಸೊ ಆ ರೀತಿ ನಾವು ಅದನ್ನು ಆನ್ ಮಾಡಿದ್ರೆ ಏನಾಗುತ್ತೆ, ಹೈ ಕರೆಂಟ್ ಫ್ಲೋಯಿಂದ ಏನಾಗುತ್ತೆ ಆರ್ಮೇಚರ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಕರೆಂಟ್ ಭಾಳ ಹೈ ಇರುತ್ತೆ 2.5 ಟೈಮ್ಸ್. ಸೊ ಹಾಗಾಗಿ ಹೈ ಕರೆಂಟಿಂದ ಅದರಲ್ಲಿರೋ ಆರ್ಮೇಚರ್ ಸುಟ್ಟೋಗೋ ಚಾನ್ಸ್ ಇರುತ್ತೆ, ಫೀಲ್ಡ್ ಸುಟ್ಟೋಗೋ ಚಾನ್ಸ್ ಇರುತ್ತೆ. ಸೊ ಹಾಗೆ ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಯಾಕೆ ಸುಟ್ಟೋಗುತ್ತೆ ಅಂದರೆ ಬ್ಯಾಕ್ ಎಮ್ ಎಫ್ ಇರೋದಿಲ್ಲ. ಅಟ್ ದ ಸ್ಟಾರ್ಟಿಂಗ್ ಆಫ್ ಡಿ ಸಿ ಮೋಟ್ರ್ ಬ್ಯಾಕ್ ಎಮ್ ಎಫ್ 0 ಇರುತ್ತೆ. ಸೊ ಗ್ರ್ಯಾಜುಯಲಿ ಮೋಟ್ರ್ ಸ್ಟಾರ್ಟ್ ಆದಮೇಲೆ ಬ್ಯಾಕ್ ಎಮ್ ಎಫ್ ಡೆವಲಪ್ ಆಗುತ್ತೆ ಅದರಲ್ಲಿ. ಸೊ ನಾವು ಡೈರೆಕ್ಟ್ ಸಪ್ಲೈ ಕೊಟ್ಟು ಆನ್ ಮಾಡಿದ್ರೆ ಏನಾಗುತ್ತೆ, ಬ್ಯಾಕ್ ಎಮ್ ಎಫ್ ಅದರಲ್ಲಿ ಡೆವಲಪ್ ಆಗೋದಕ್ಕೆ ಬಿಡೋಲ್ಲ, ಅಷ್ಟರಲ್ಲಿ ಮೋಟ್ರ್ ಡೆಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ನಮಗೆ ಸ್ಟಾರ್ಟರ್ಸ್ ಬೇಕಾಗುತ್ತೆ. ಸ್ಟಾರ್ಟರ್ ಏನು ಮಾಡುತ್ತೆ, ರಿಡ್ಯೂಸ್ಡ್ ವೋಲ್ಟೇಜ್ ಕೊಟ್ಬಿಟ್ಟು ಅಂದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ನ ಆರ್ಮೇಚರ್ ಸರ್ಕ್ಯೂಟ್ ಜೊತೆ ಕನೆಕ್ಟ್ ಮಾಡ್ತೀವಿ ನಾವು. ಸೊ ಅದರಿಂದ ಏನಾಗುತ್ತೆ, ರಿಡ್ಯೂಸ್ಡ್ ವೋಲ್ಟೇಜ್ ಆರ್ಮೇಚರ್ಗೆ ಅಪ್ಲೈ ಆಗುತ್ತೆ. ಸೊ ಆಗ ಸ್ಲೋಲಿ ಮೋಟ್ರ್ ಸೇಫಾಗಿ ಸ್ಟಾರ್ಟ್ ಆಗುತ್ತೆ. ಸ್ಲೋ ಆಗಿ ಲೋ ಸ್ಪೀಡಲ್ಲಿ ಲೋ ಟಾರ್ಕಲ್ಲಿ ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಗ್ರ್ಯಾಜುಯಲಿ ಏನಾಗುತ್ತೆ, ನಾವು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ನ ಕಟ್ ಆಫ್ ಮಾಡ್ತಾ ಹೋದಾಗ ಏನಾಗುತ್ತೆ, ಡಿಪೆಂಡ್ ಅಪಾನ್ ಕಟ್ ಆಫ್ ರೆಸಿಸ್ಟೆನ್ಸ್ ಡಿಪೆಂಡ್ ಮೇಲೆ ಅದರಲ್ಲಿ ಏನಾಗುತ್ತೆ ಆರ್ಮೇಚರ್ಗೆ ವೋಲ್ಟೇಜ್ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗಿ ಅಪ್ಲೈ ಆಗುತ್ತೆ. ಸೊ ಆಗ ಮೋಟ್ರ್ ಸ್ಪೀಡ್ ಪಿಕಪ್ ಆಗುತ್ತೆ. ಸೊ ಸ್ಟಾರ್ಟರ್ ಅಂದರೆ ಇಟ್ ಈಸ್ ಎ ಪ್ರೊಟೆಕ್ಷನ್ ಡಿವೈಸ್. ಏನು ಮಾಡುತ್ತೆ, ಪ್ರೊಟೆಕ್ಷನ್ ಡಿವೈಸ್ ಸ್ಟಾರ್ಟರ್. ಸ್ಟಾರ್ಟಿಂಗ್ ಹೈ ಕರೆಂಟ್ ಏನು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಮೋಟರ್ಸಲ್ಲಿ, ಸೊ ಅದನ್ನು ಆ ಹೈ ಕರೆಂಟ್ನಲ್ಲಿ ಮೋಟರ್ಸ್ ಸ್ಟಾರ್ಟ್ ಆಗ್ದಂಗೆ ಅವಾಯ್ಡ್ ಮಾಡಿ ಸೇಫ್ ಕರೆಂಟಲ್ಲಿ ಮೋಟ್ರನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಅದನ್ನು ನಾವು ಸ್ಟಾರ್ಟರ್ ಅಂತ ಹೇಳ್ತೀವಿ. ಸೊ ಅದು ಯಾವಾಗಲೂ ಮೋಟ್ರ್ ಜೊತೆ ಕನೆಕ್ಟ್ ಆಗುತ್ತೆ ವಿತ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಕನೆಕ್ಟ್ ಆಗುತ್ತೆ ಯಾವಾಗಲೂ. ಸೊ ಆರ್ಮೇಚರ್ ವೈಂಡಿಂಗ್ ಆ್ಯಂಡ್ ಫೀಲ್ಡ್ ವೈಂಡಿಂಗ್ ಜೊತೆ ಎಲ್ಲ ಮೋಟ್ರ್ ಕನೆಕ್ಟ್ ಆಗುತ್ತೆ. ಸೊ ಸ್ಟಾರ್ಟರ್ಸಲ್ಲಿ ಡಿ ಸಿ ಮೋಟ್ರ್ ಸ್ಟಾರ್ಟರ್ಸಲ್ಲಿ 2 ಪಾಯಿಂಟ್ ಸ್ಟಾರ್ಟರ್, 3 ಪಾಯಿಂಟ್ ಸ್ಟಾರ್ಟರ್ ಆ್ಯಂಡ್ 4 ಪಾಯಿಂಟ್ ಸ್ಟಾರ್ಟರ್ಸ್ ಅಂತ 3 ಥರದ ಸ್ಟಾರ್ಟರ್ಸ್ ಇದೆ. ಸೊ 2 ಪಾಯಿಂಟ್ ಸ್ಟಾರ್ಟರ್ ಬಂದು ಡಿ ಸಿ ಸೀರೀಸ್ ಮೋಟ್ರ್ ಯೂಸ್ ಮಾಡ್ತೀವಿ. 3 ಪಾಯಿಂಟ್ ಸ್ಟಾರ್ಟರ್ ಬಂದು ಡಿ ಸಿ ಶಂಟ್ ಮೋಟ್ರ್ ಯೂಸ್ ಮಾಡ್ತೀವಿ. 4 ಪಾಯಿಂಟ್ ಸ್ಟಾರ್ಟರ್ ಬಂದು ಡಿ ಸಿ ಕಾಂಪೌಂಡ್ ಮೋಟರ್ಸ್ಗೆ ಯೂಸ್ ಮಾಡ್ತೀವಿ. ಇದರಲ್ಲಿ ಫಸ್ಟು ಡಿ ಸಿ ಸೀರೀಸ್ ಮೋಟ್ರ್ ಅಂದರೆ 2 ಪಾಯಿಂಟ್ ಸ್ಟಾರ್ಟರ್ನ ನೋಡೋಣ. ಸೊ ಇದು ನೋಡಿ 2 ಪಾಯಿಂಟ್ ಸ್ಟಾರ್ಟರ್ ಇದು. ಸೊ ಇಲ್ಲಿ ನೋಡಿ ಪಿಕ್ಟೋರಿಯಲ್ ಡಯಾಗ್ರಾಮ್ ಇದೆ, ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಕಾಣ್ತಾ ಇದೆ. ಸೊ ಇದರಲ್ಲಿ ನೋಡಿ ಫಸ್ಟು ಇದು ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್. ಸೊ ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಕಾಣಿಸಲ್ಲ, ಈ ಸ್ಟಡ್ ಹಿಂದ್ಗಡೆ ಕನೆಕ್ಟ್ ಆಗಿರುತ್ತೆ ಅದು. ಸೊ ಇದೇನು ನಿಮಗೆ LM ಶೀಟ್ ಕಾಣ್ತಾ ಇದೆ. ಸೊ ಅದ್ರ ಬ್ಯಾಕ್ ಸೈಡಲ್ಲಿ ನೈಕ್ರೋಮ್ ವೈರ್ದು ರೆಸಿಸ್ಟೆನ್ಸ್ ಇರುತ್ತೆ. ಸೊ ಅದು ಈ ಸ್ಟಡ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ನೋಡಿ ಇಲ್ಲೇನು ಇದೇನು ಸ್ಟಡ್ಸ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಪಾಯಿಂಟ್ಸ್, ದಿಸ್ ಇಸ್ 1 2 3 4 5 ಸ್ಟಡ್ಸ್ ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ, ಇದು ಸ್ಟಡ್ಸ್ ಇದು. ಸೊ ಇದಕ್ಕೆ ಹಿಂದ್ಗಡೆ ರೆಸಿಸ್ಟೆನ್ಸ್ ನೈಕ್ರೋಮ್ ವೈರ್ದು ರೆಸಿಸ್ಟೆನ್ಸ್ ಕನೆಕ್ಟ್ ಆಗಿದೆ, ಇಲ್ಲಿ ಇದೆಯಲ್ಲ. ಸೊ ಇದೇ ರೀತಿಯಲ್ಲಿ ಕನೆಕ್ಟ್ ಆಗಿರುತ್ತೆ ಅದು. ಸೊ ದಿಸ್ ಇಸ್ ದ ಹ್ಯಾಂಡಲ್, ಇಲ್ಲಿ ನಿಮಗೆ ಹ್ಯಾಂಡಲ್ ಕಾಣ್ತಾ ಇದೆ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಆ ಹ್ಯಾಂಡಲ್ ಇದು. ಸೊ ಇದೊಂದು ಸಾಫ್ಟ್ ಐರನ್ನು. ಸೊ ಇಲ್ಲೇನಿದೆ ಸೈಡಲ್ಲಿ ಅಟ್ಯಾಚ್ ಆಗಿದೆಯಲ್ಲ ಇದಕ್ಕೊಂದು ಸ್ಟ್ರಿಪ್. ಸೊ ಇದು ಸಾಫ್ಟ್ ಐರನ್ನು. ಸೊ ನೆಕ್ಸ್ಟ್ ಇದೇನು ನಿಮ್ಗೆ ಕಾಣ್ತಾ ಇದೆಯಲ್ಲ, ದಿಸ್ ಈಸ್ ಓವರ್ಲೋಡ್ ರಿಲೇ. ಇದು ಅಂದರೆ ಓವರ್ಲೋಡ್ ರಿಲೇ ಅಂದರೆ ಮೋಟ್ರ್ ಏನಾದರೂ ಓವರ್ಲೋಡ್ ಆದರೆ ಏನಾಗುತ್ತೆ, ಸೊ ಈ ಕಾಯಿಲ್ ಏನಿದೆ ಓವರ್ಲೋಡ್ ಆದರೆ ಮೋಟ್ರ್ ಏನಾದರೂ, ಸೊ ಈ ಆರ್ಮೇಚರ್ ಏನಿದೆ ಇದು ರೀಡ್ ಏನಿದೆ ಇದನ್ನು ಅಟ್ರಾಕ್ಟ್ ಮಾಡಿ ಈ 2 ಪಾಯಿಂಟ್ನ ಶಾರ್ಟ್ ಮಾಡಿ ಏನು ಮಾಡುತ್ತೆ, ಮೋಟ್ರನ್ನ ಟ್ರಿಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದು ಓವರ್ಲೋಡ್ ರಿಲೇ ಇದೆ. ಸೊ ಇದನ್ನು ಹ್ಯಾಂಡ್ಲ ನೀವು ಆಪ್ರೇಟ್ ಮಾಡಿದಾಗ ಏನಾಗುತ್ತೆ, ಸೊ ಇಲ್ಲೇನು ಸಾಫ್ಟ್ ಐರನ್ ಇದೆ ಅದು ಬಂದು ಈ ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ NVC ಕಾಯಿಲ್, ನೋ ವೋಲ್ಟ್ ಕಾಯಿಲ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದ್ರ ಥ್ರೂಯಿಂದಾನೇ ಸಪ್ಲೈ ಹೋಗ್ತಾ ಇರುತ್ತೆ ಆರ್ಮೇಚರ್ಗೆ. ಅಂದರೆ ಇದು ಸೀರೀಸ್ ಮೋಟ್ರಿಗೆ ಕನೆಕ್ಟ್ ಮಾಡುವಂಥ ಒಂದು 2 ಪಾಯಿಂಟ್ ಸ್ಟಾರ್ಟರ್ ಇದೆ. 2 ಪಾಯಿಂಟ್ ಸ್ಟಾರ್ಟರ್ ನೋಡಿ ಇಲ್ಲಿ 2 ಪಾಯಿಂಟ್ ಇರೋದು, ಒಂದು L ಇನ್ನೊಂದು A, ಅಥವಾ LF ಅಂತಲೂ ಹೇಳ್ತೀವಿ, LA ಅಂತಲೂ ಹೇಳ್ತೀವಿ. ಸೊ ಇದು L ಅಂದರೆ ಲೈನ್, ಇದಕ್ಕೆ ನಾವು ಪಾಸಿಟಿವ್ ಸಪ್ಲೈ ಕೊಡ್ತೀವಿ. ಸೊ ಈ ಪಾಯಿಂಟ್ ಬಂದು ಆರ್ಮೇಚರ್ಗೆ ಕನೆಕ್ಟ್ ಆಗುತ್ತೆ. ಸೊ ಆರ್ಮೇಚರ್ ಫೀಲ್ಡ್ ಜೊತೆ ಸೀರೀಸ್ ಆಗಿರುತ್ತೆ. ಇನ್ನೊಂದು ಎಂಡ್ ಬಂದು ನೆಗೆಟಿವ್ ಸಪ್ಲೈಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ ಈ Lಗೆ ಪಾಸಿಟಿವ್ ಸಪ್ಲೈ ಕೊಡ್ತೀವಿ. ಸೊ ಇದು ಬಂದು ಆರ್ಮೇಚರಿಗೆ ಕನೆಕ್ಟ್ ಆಗುತ್ತೆ. ಸೊ ಆರ್ಮೇಚರ್ದು ಇನ್ನೊಂದು ಎಂಡ್ ಬಂದು ಫೀಲ್ಡಿಗೆ ಕನೆಕ್ಟ್ ಆಗುತ್ತೆ. ಫೀಲ್ಡ್ದು ಇನ್ನೊಂದು ಎಂಡ್ ಬಂದು ನೆಗೆಟಿವ್ ಆಫ್ ದ DC ಸಪ್ಲೈ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಓವರ್ಲೋಡ್ ರಿಲೇ NVC ನೋ ವೋಲ್ಟ್ ಕಾಯಿಲ್ ಇದು. ಸೊ ಈ ಸ್ಟಾರ್ಟರ್ ಹ್ಯಾಂಡಲ್ನ ನೀವು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ಅದು ಬಂದು
ಇಲ್ಲಿ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಪಾಸಿಟಿವ್ ನೋಡಿ ಇಲ್ಲಿ ಲೈನ್ಗೆ ಏನು ಪಾಸಿಟಿವ್ ಸಪ್ಲೈ ಕೊಡ್ತೀವಿ ಅದು ಓವರ್ಲೋಡ್ ರಿಲೇಯಿಂದ ಹ್ಯಾಂಡಲಿಂದ ಬರುತ್ತೆ. ಸೊ ನೀವು ಈ ಪೊಸಿಷನಿಗೆ ಬಂದ ತಕ್ಷಣ ಏನಾಗುತ್ತೆ, ಸಪ್ಲೈ ಏನಾಗುತ್ತೆ ರೆಸಿಸ್ಟ್ರಿಂದ ಈ NVC ಕಾಯಿಲಿಂದ ಆರ್ಮೇಚರ್ಗೆ ಹೋಗುತ್ತೆ. ಸೊ ಎಷ್ಟು ವೋಲ್ಟೇಜ್ ಹೋಗುತ್ತೆ ಡ್ಯೂ ಟು ಇಲ್ಲಿ ಹೈ ರೆಸಿಸ್ಟೆನ್ಸ್ 4 ರೆಸಿಸ್ಟೆನ್ಸ್ ಹೈ ರೆಸಿಸ್ಟೆನ್ಸ್ ಆ್ಯಡ್ ಆಗಿದೆ ಇದು ಆರ್ಮೇಚರ್ ಸರ್ಕ್ಯೂಟ್ಗೆ. ಹಾಗಾಗಿ ಮ್ಯಾಕ್ಸಿಮಮ್ ವೋಲ್ಟೇಜ್ ಇಲ್ಲಿ ಡ್ರಾಪ್ ಆಗಿ ರಿಮೈನಿಂಗ್ ಸಮ್ ಲೋ ವೋಲ್ಟೇಜ್ ಮಾತ್ರ ಆರ್ಮೇಚರ್ಗೆ ಅಪ್ಲೈ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಆರ್ಮೇಚರು ಸ್ಲೋ ಆಗಿ ಸೇಫ್ ಕರೆಂಟಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಇಲ್ಲಿಂದ ಈ ಪಾಯಿಂಟ್ ಬಂದರೆ ಏನಾಗುತ್ತೆ, ಸ್ವಲ್ಪ ರೆಸಿಸ್ಟೆನ್ಸ್ ಕಟ್ ಆಫ್ ಆಗುತ್ತೆ, ಸ್ವಲ್ಪ ವೋಲ್ಟೇಜ್ ಇಂಪ್ರೂವ್ ಆಗುತ್ತೆ ಆರ್ಮೇಚರ್ಗೆ. ಸೊ ನೆಕ್ಸ್ಟ್ ಈ ಪಾಯಿಂಟಿಗೆ ಬಂದರೆ ಇನ್ನು 2 ರೆಸಿಸ್ಟೆನ್ಸ್ ಕಟ್ ಆಫ್ ಆಗುತ್ತೆ, ಆರ್ಮೇಚರ್ ವೋಲ್ಟೇಜ್ ಇಂಪ್ರೂವ್ ಆಗುತ್ತೆ, 3rd ಆ್ಯಂಡ್ 4th. ಲಾಸ್ಟ್ ಈ ಪಾಯಿಂಟಿಗೆ ಬಂದಾಗ ಎಲ್ಲ ರೆಸಿಸ್ಟೆನ್ಸ್ ಕಟ್ ಆಫ್ ಆಗುತ್ತೆ. ಅಲ್ಲಿವರೆಗೂ ಆರ್ಮೇಚರ್ ಮ್ಯಾಕ್ಸಿಮಮ್ ಸ್ಪೀಡ್ನ ಪಿಕಪ್ ಮಾಡಿರುತ್ತೆ. ಸೊ ಈ ಪಾಯಿಂಟಿಗೆ ಬಂದಾಗ ಏನಾಗುತ್ತೆ, ಈ ಹ್ಯಾಂಡಲಲ್ಲಿರೋ ಸಾಫ್ಟ್ವೇರನ್ನು, ಸೊ NVC ಏನಿದೆ ಇದು ಮ್ಯಾಗ್ನೆಟೈಸ್ ಆಗಿರುತ್ತೆ. ಸೊ ಈ ಸಾಫ್ಟ್ವೇರನ್ನು ಕೋರ್ ಇದೆಯಲ್ಲ, ಸೊ ಅದಿಲ್ಲಿ ಅಟ್ರಾಕ್ಟ್ ಆಗಿ ಈ ಹ್ಯಾಂಡಲ್ನ ಹೋಲ್ಡ್ ಮಾಡುತ್ತೆ ಅದು. ಸೊ ಇದನ್ನು ನೀವು ಇಲ್ಲಿ ತೊಗೊಂಡ್ರೆ ಏನು ಮಾಡುತ್ತೆ, ಸೊ ಇದು ಮ್ಯಾಗ್ನೆಟೈಸ್ ಆಗಿ ಈ ಒಂದು ಬೋಲ್ಟ್ ಈ ಒಂದು ಹ್ಯಾಂಡಲ್ನ ಹೋಲ್ಡ್ ಮಾಡುತ್ತೆ. ಹೋಲ್ಡ್ ಮಾಡಿದಾಗ ಏನಾಗುತ್ತೆ, ಹ್ಯಾಂಡಲ್ ಅದೇ ಪೊಸಿಷನಲ್ಲಿ ಇರುತ್ತೆ ಅದು ಹ್ಯಾಂಡಲ್. ಸೊ ಆಮೇಲೆ ಏನಾಗುತ್ತೆ, ಸೊ ಇದು ಹೋಲ್ಡ್ ಆಗುತ್ತೆ, ಹ್ಯಾಂಡಲ್ ಹೋಲ್ಡ್ ಆಗಿರುತ್ತೆ. ಸೊ ಕಂಟಿನ್ಯೂಸ್ ಮೋಟ್ರ್ ರನ್ ಆಗ್ತಾ ಇರುತ್ತೆ. ಬೈ ಚಾನ್ಸ್ ಈ ರನ್ನಿಂಗ್ ಟೈಮಲ್ಲಿ ಏನಾದರೂ ಮೋಟ್ರ್ ಓವರ್ಲೋಡ್ ಆದರೆ ಏನಾಗುತ್ತೆ, ಸೊ ಇದೇನು ಓವರ್ಲೋಡ್ ಕಾಯಿಲ್ ಇದೆಯಲ್ಲ, ಸೊ ಇದು ಮ್ಯಾಗ್ನೆಟೈಸ್ ಆಗುತ್ತೆ. ಸೊ ಮ್ಯಾಗ್ನೆಟೈಸ್ ಆದಾಗ ಏನಾಗುತ್ತೆ, ಇದೊಂದು ಎಲ್ಲಿ ಕೆಳಗಡೆ ಲೀಫ್ ಕಾಣ್ತಾ ಇದೆಯಲ್ಲ, ಇದು ಈ ಬೋಲ್ಟಿಗೆ ಅಟ್ರಾಕ್ಟ್ ಆಗುತ್ತೆ. ಅದೇನು ಮಾಡುತ್ತೆ, ಸೊ ಈ 2 ಪಾಯಿಂಟ್ನ ಇಲ್ಲೇನಿದೆಯಲ್ಲ, ಈ 2 ಪಾಯಿಂಟು ಶಾರ್ಟ್ ಮಾಡುತ್ತೆ. ಅಂದರೆ ಈ 2 ಪಾಯಿಂಟು, ಇಲ್ಲೊಂದು ಪಾಯಿಂಟ್ ಇದೆ, ಇನ್ನೊಂದು ಪಾಯಿಂಟ್ ಇದೇನೆ. ಸೊ ಇಲ್ಲಿ ಅಟ್ರಾಕ್ಟ್ ಆಗುವಾಗ ಈ ಪಾಯಿಂಟ್ನ ಶಾರ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಮೋಟ್ರಿಗೆ ಹೋಗ್ತಾ ಇರೋ ಸಪ್ಲೈ ಟ್ರಿಪ್ ಆಗುತ್ತೆ. ಸೊ ಇದು 2 ಪಾಯಿಂಟ್ ಸ್ಟಾರ್ಟ್ರು. ಸೊ ನೆಕ್ಸ್ಟ್ 3 ಪಾಯಿಂಟ್ ಸ್ಟಾರ್ಟ್ರಿಗೂ 2 ಪಾಯಿಂಟ್ ಸ್ಟಾರ್ಟ್ರಿಗೂ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ಇದರಲ್ಲಿ 3 ಪಾಯಿಂಟ್ಸ್ ಇದೆ ನೋಡಿ, LAF 3 ಪಾಯಿಂಟ್ಸ್ ಇದು. ಸೊ ಇಲ್ಲಿ ನೋಡಿ ಡಯಾಗ್ರಾಮಲ್ಲಿ, ಸೊ ಇಲ್ಲೇನಿದೆ, ದಿಸ್ ಈಸ್ ದ ಹ್ಯಾಂಡಲ್, ಅದಕ್ಕೆ ಸಾಫ್ಟ್ವೇರ್ ಆ್ಯಂಡ್ ಪೀಸ್ ಅಟ್ಯಾಚ್ ಆಗಿದೆ. ಸೊ ಇದು ಸ್ಟಾರ್ಟಿಂಗ್ ಹ್ಯಾಂಡಲ್. ಸೊ ಇದೊಂದು ಸ್ಪ್ರಿಂಗ್, ಸೊ ಅದು ಬಂದು ನೋಡಿ ಇಲ್ಲಿ ಅಟ್ಯಾಚ್ ಆಗಿದೆ, ಸ್ಪ್ರಿಂಗ್ ಇದೆ. ಸೊ ಹ್ಯಾಂಡಲ್ಗೆ ಅಟ್ಯಾಚ್ ಆಗಿರುತ್ತೆ ಸ್ಪ್ರಿಂಗು. ಸೊ ಇದು ಓವರ್ಲೋಡಲ್ಲೇ, ಇದು ನೋ ವೋಲ್ಟ್ ಕಾಯಿಲ್. ಸೊ ಇದೆಲ್ಲ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್. ಸೊ ಇದೇನಿದೆ, ದಿಸ್ ಅಟ್ರಾಕ್ಟಿಂಗ್ ಲಿವರ್. ಓವರ್ಲೋಡ್ ಆದಾಗ ಏನಾಗುತ್ತೆ, ಈ ಲಿವರು ಅಟ್ರಾಕ್ಟ್ ಆಗಿ ಈ ಪಾಯಿಂಟ್ಸ್ನ ಶಾರ್ಟ್ ಮಾಡುತ್ತೆ. ಸೊ ಇದರಲ್ಲಿ 3 ಪಾಯಿಂಟ್ ಸ್ಟಾರ್ಟರ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇದರಲ್ಲಿ 3 ಪಾಯಿಂಟ್ಸ್ ಇದೆ, LF A. 2 ಪಾಯಿಂಟ್ ಸ್ಟಾರ್ಟಲ್ಲಿ ಏನಾಗಿತ್ತು, L ಆ್ಯಂಡ್ A ಮಾತ್ರ ಇತ್ತು. ಸೊ ಆರ್ಮೇಚರ್ಗೆ 1 ಪಾಯಿಂಟು, ಲೈನ್ಗೆ 1 ಪಾಯಿಂಟ್ ಮಾತ್ರ ಆಯಿತು. ಇದರಲ್ಲಿ ಫೀಲ್ಡ್ಗೆ 1 ಪಾಯಿಂಟ್ ಇದೆ ಎಕ್ಸ್ಟ್ರಾ. ಹಾಗೆ ಇದಕ್ಕೆ 3 ಪಾಯಿಂಟ್ ಸ್ಟಾರ್ಟರ್ ಅಂತ ಹೇಳ್ತೀವಿ. ಇದನ್ನು ನಾವು ಶಂಟ್ ಮೋಟ್ರನ್ನ ಸ್ಟಾರ್ಟ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಇದರಲ್ಲಿ ನಾವು ಸೀರೀಸ್ ಮೋಟ್ರನ್ನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಶಂಟ್ ಮೋಟ್ರ್, ಇಲ್ಲಿ ಆಲ್ರೆಡಿ ಶಂಟ್ ಕನೆಕ್ಷನ್ ಆಗಿದೆ, ಶಂಟ್ ಫೀಲ್ಡ್ ವೈಂಡಿಂಗ್, ಇನ್ನೊಂದು ಆರ್ಮೇಚರ್, ಇದೆರಡು ಇಲ್ಲಿ ಕಾಮನ್ ಆಗಿದೆ. ಈ ಕಾಮನ್ ಆಗಿರೋ ಪಾಯಿಂಟ್ನ ನಾವು ಇಲ್ಲಿ ನೆಗೆಟಿವ್ ಕೊಡ್ತೀವಿ. ಸೊ ಪಾಸಿಟಿವ್ ಬಂದು ಲೈನಿಗೆ ಕನೆಕ್ಟ್ ಆಗುತ್ತೆ. ಆ್ಯಸ್ ಯೂಶ್ವಲ್ ಅದು ಹ್ಯಾಂಡಲಿಗೆ ಬರುತ್ತೆ. ಸೊ ಹ್ಯಾಂಡಲ್ನ ನೀವು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, 1 ಪೊಸಿಷನಿಗೆ ಬಂದ ತಕ್ಷಣ ಏನಾಗುತ್ತೆ, ಸೊ ಈ ನೋಡಿ NVCಯಿಂದ ಏನಾಗುತ್ತೆ, ಫೀಲ್ಡಿಗೆ ಹೋಗ್ಬಿಡುತ್ತೆ ಸಪ್ಲೈ ಡೈರೆಕ್ಟಾಗಿ ನೋಡಿ. ಸೊ 1 ಪಾಯಿಂಟಿಗೆ ಬಂದ ತಕ್ಷಣ ಪಾಸಿಟಿವ್ ಸಪ್ಲೈ ಡೈರೆಕ್ಟಾಗಿ ಫೀಲ್ಡ್ಗೆ ಹೋಗ್ಬಿಡುತ್ತೆ, ನೆಗೆಟಿವ್ ಆಲ್ರೆಡಿ ಸಿಕ್ಕಿರುತ್ತೆ. ಸೊ ಫೀಲ್ಡ್ ಎಕ್ಸೈಟ್ ಆಗಿಬಿಡುತ್ತೆ, ಅಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಈ 1 ಪಾಯಿಂಟ್ ಬಂದಾಗ ಏನಾಗುತ್ತೆ, ಇಲ್ಲಿ ನೋಡಿ ರೆಸಿಸ್ಟೆನ್ಸಿಂದ ಏನಾಗುತ್ತೆ, ಆರ್ಮೇಚರ್ಗೆ ಲಿಮಿಟೆಡ್ ವೋಲ್ಟೇಜ್ ಹೋಗುತ್ತೆ. ಸೊ ಏನಾಗುತ್ತೆ, ಇದು ಸೇಫ್ ಕರೆಂಟಲ್ಲಿ ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಇನ್ಕ್ರೀಸ್ ಮಾಡ್ತಾ ಹೋದಾಗ, ಇದು ಹ್ಯಾಂಡಲ್ ಮುಂದೆ ಮೂವ್ ಮಾಡ್ತಾ ಹೋದಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ಗಳು ಕಟ್ ಆಫ್ ಆಗ್ತಾ ಹೋಗುತ್ತೆ. ಸೊ ಗ್ರ್ಯಾಜುವಲ್ ಆಗಿ ಆರ್ಮೇಚರ್ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ರನ್ ಪಾಯಿಂಟಿಗೆ ಬಂದಾಗ ಏನಾಗುತ್ತೆ, ಸೊ ಇದು NVC ಏನಿದೆ ಅದು ಈ ಸಾಫ್ಟ್ವೇರನ್ನು ಪೀಸ್ನ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡಿ ಹ್ಯಾಂಡಲ್ನ ಹೋಲ್ಡ್ ಮಾಡುತ್ತೆ. ಎಲ್ಲಿದೆಯಲ್ಲ, ಸೊ ಇದು NVC. ಸೊ ಇದು ಹ್ಯಾಂಡಲ್ನ ಹೋಲ್ಡ್ ಮಾಡುತ್ತೆ, ಇದು ಮ್ಯಾಗ್ನೆಟೈಸ್ ಆಗುತ್ತೆ. ಸೊ ಏನಾಗುತ್ತೆ, ಹ್ಯಾಂಡಲ್ ಇಲ್ಲಿಗೆ ಈ ಪಾಯಿಂಟ್ ಬಂದಾಗ ಹ್ಯಾಂಡಲ್ ಇಲ್ಲಿಗೆ ಹೋಲ್ಡ್ ಆಗುತ್ತೆ. ಸೊ ಹೋಲ್ಡ್ ಆಗಿ ಕಂಟಿನ್ಯೂಸ್ ಮೋಟ್ರ್ ಸೇಫಾಗಿ ಸ್ಟಾರ್ಟ್ ಆಗಿ ರನ್ ಆಗ್ತಾ ಇರುತ್ತೆ. ಸೊ ಮೋಟ್ರ್ ಏನಾದರೂ ಓವರ್ಲೋಡ್ ಪಾಯಿಂಟ್ ಆದಾಗ ಏನಾಗುತ್ತೆ, ಸೊ ಇದರಲ್ಲಿ ನೋಡಿ ಇಲ್ಲೂ ಕಾಣ್ತಾ ಇದೆ. ಸೊ ಓವರ್ಲೋಡ್ ಆದಾಗ ಇದು ಓವರ್ಲೋಡ್ ರಿಲೇ, ಸೊ ಇಲ್ಲಿದೆಯಲ್ಲ ಇದು, ಸೊ ಈ ರೀಡ್ ಏನಾಗುತ್ತೆ, ಇದು ಅಟ್ರಾಕ್ಟ್ ಆಗುತ್ತೆ. ಓವರ್ಲೋಡ್ ಆದಾಗ ಈ ಪಾಯಿಂಟ್ನ ಶಾರ್ಟ್ ಮಾಡುತ್ತೆ. ಇಲ್ಲಿ ಇದೇನಿದೆ ಓವರ್ಲೋಡ್ ರಿಲೇ, ಸೊ ಇದರಲ್ಲಿ ಏನಾಗುತ್ತೆ, ಸೊ ಇದು ಅಟ್ರಾಕ್ಟ್ ಮಾಡುತ್ತೆ ಈ ಪಾಯಿಂಟ್ನ, ಇದೇನಿದೆಯಲ್ಲ, ಸೊ ಈ ರೀಡ್ನ ಇದು ಅಟ್ರಾಕ್ಟ್ ಮಾಡುತ್ತೆ. ಆವಾಗ ಇದು ಈ ಕಡೆ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಇದೆರಡು ಕ್ಲೋಸ್ ಆಗಿ ಓವರ್ಲೋಡ್ ರಿಲೇ ಆ್ಯಕ್ಟಿವೇಟ್ ಆದಾಗ ಇದೆರಡು ಶಾರ್ಟ್ ಆಗುತ್ತೆ. ಶಾರ್ಟ್ ಆದಾಗ ಏನಾಗುತ್ತೆ, ಸೊ ಇಲ್ಲಿ ಹೋಗ್ತಾ ಇರೋ ಸಪ್ಲೈ ಟ್ರಿಪ್ ಆಗುತ್ತೆ. ಇದು ಶಾರ್ಟ್ ಆದಾಗ ನೋಡಿ ಏನಾಗುತ್ತೆ, ಇದು 2 ಪಾಯಿಂಟ್ ಶಾರ್ಟ್ ಆದರೆ NVC ಕಾಯಿಲ್ದು 2 ಪಾಯಿಂಟ್ ಶಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಸೊ ಇದು ಹ್ಯಾಂಡಲ್ನ ಏನು ಹೋಲ್ಡ್ ಮಾಡಿರುತ್ತೆ ಅದನ್ನು ರಿಮೂವ್ ಮಾಡುತ್ತೆ. ಸೊ
ಇದನ್ನು ಶಾರ್ಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಎ ಬಿ 2 ಪಾಯಿಂಟ್ ಶಾರ್ಟ್ ಮಾಡಿದ್ರೆ ಈ ಎ ಬಿ 2 ಶಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಏನು ಮ್ಯಾಗ್ನೆಟೈಸ್ ಆಗಿ ಹ್ಯಾಂಡಲ್ನ ಹೋಲ್ಡ್ ಮಾಡಿರುತ್ತೆ ಅದನ್ನು ಬಿಟ್ಬಿಡುತ್ತೆ. ಬಿಟ್ಟಾಗ ಏನಾಗುತ್ತೆ, ಅದು ಸ್ಪ್ರಿಂಗ್ ಟೆನ್ಷನಿಂದ ಏನಾಗುತ್ತೆ, ವಾಪಸ್ ಹ್ಯಾಂಡಲ್ ಬಂದು ಆಫ್ ಪೊಸಿಷನ್ಗೆ ನಿಲ್ಲುತ್ತೆ. ಸೇಮ್ 2 ಪಾಯಿಂಟ್ ಸ್ಟಾರ್ಟಲ್ಲೂ ಅದೇ ಥರ ಫಂಕ್ಷನ್ನು, 3 ಪಾಯಿಂಟ್ ಸ್ಟಾರ್ಟಲ್ಲೂ 4 ಪಾಯಿಂಟ್ ಸ್ಟಾರ್ಟಲ್ಲೂ ಸೇಮ್ ಫಂಕ್ಷನ್. ಸೊ ಇದೇನಾದರೂ NVC ಕಾಯಿಲ್ ರಿಲೀಸ್ ಮಾಡಿದ್ರೆ ಹ್ಯಾಂಡಲ್ನ ಸ್ಪ್ರಿಂಗ್ ಟೆನ್ಷನಿಂದ ಏನಾಗುತ್ತೆ, ಅದು ವಾಪಸ್ ಆಫ್ ಪೊಸಿಷನ್ಗೆ ಬಂದು ಸ್ಟಾಪ್ ಆಗುತ್ತೆ ಹ್ಯಾಂಡಲ್. ಸೊ ಇದು 3 ಪಾಯಿಂಟ್ ಸ್ಟಾರ್ಟರ್. ಸೊ ಇದರಲ್ಲಿ ಕಂಪಲ್ಸರಿ ಎಫ್ ಏನಿದೆ ಅದು ಫೀಲ್ಡಿಗೆ ಕನೆಕ್ಟ್ ಆಗಬೇಕು, ಎ ಏನಿದೆ ಅದು ಆರ್ಮೇಚರ್ಗೆ ಕನೆಕ್ಟ್ ಆಗಿರಬೇಕು. ಸೊ ಅದರ್ ಟರ್ಮಿನಲ್ಸ್ ಆಫ್ ಫೀಲ್ಡ್ ಆ್ಯಂಡ್ ಆರ್ಮೇಚರು ಶಾರ್ಟ್ ಆಗಿ ನೆಗೆಟಿವ್ ಕನೆಕ್ಟ್ ಆಗಿರಬೇಕು. ಇದಿಷ್ಟು 3 ಪಾಯಿಂಟ್ ಸ್ಟಾರ್ಟರ್ನ ಕನೆಕ್ಷನ್. ನೋಡಿ ಇಲ್ಲೂ ನೋಡ್ಬೋದು ನೀವು. ಸೊ ನೆಕ್ಸ್ಟ್ 4 ಪಾಯಿಂಟ್ ಸ್ಟಾರ್ಟರ್. ಸೊ 4 ಪಾಯಿಂಟ್ ಸ್ಟಾರ್ಟರ್ಲ್ಲೂ ಅಷ್ಟೇ. ಸೊ ಇದರಲ್ಲಿ 4 ಪಾಯಿಂಟ್ಸ್ ಇರುತ್ತೆ, ಎಲ್ ಎಫ್ ಎ ಜೊತೆ ಇಲ್ಲಿ ಒಂದು ಎನ್ ಪಾಯಿಂಟ್ ಇದೆ. ಸೊ ಎನ್ ಪಾಯಿಂಟ್ ಅಂದರೆ ಏನು ಆ್ಯಕ್ಚುಲಿ ಅದು ಇಲ್ಲಿ ನೋಡಿ, ಪ್ಯಾರಲಲ್ ಕನೆಕ್ಷನ್ ಆಫ್ NVC ಆ್ಯಂಡ್ ಫೀಲ್ಡ್. ಸೊ ಈ ಫೀಲ್ಡಿಗೆ ಇನ್ನೊಂದು ಕನೆಕ್ಷನ್ ಪ್ಯಾರಲಲ್ ಆಗಿರುತ್ತೆ. ಸೊ ಅದೇನಾಗಿರುತ್ತೆ, NVCಯಿಂದ ಥ್ರೂ ಒಂದು ಹೈ ರೆಸಿಸ್ಟೆನ್ಸ್ ಇರುತ್ತೆ ಒಂದು, ಸೊ ಅದರಿಂದ ಒಂದು ನೆಗೆಟಿವ್ ಕನೆಕ್ಟ್ ಆಗುತ್ತೆ. ಸೊ ಇಲ್ಲೇನು ಬರುತ್ತೆ, ಆ್ಯಕ್ಚುಲಿ ಇಲ್ಲಿ ಕೂಡ ಪಾಸಿಟಿವ್ ಬರುತ್ತೆ ನೋಡಿ ಹ್ಯಾಂಡಲಿಂದ. ಸೊ ಇಲ್ಲೊಂದು ಸ್ಟ್ರಿಪ್ ಇದೆ, ಸೊ ಆ ಸ್ಟ್ರಿಪ್ಪಿಂದ ಡೈರೆಕ್ಟಾಗಿ ಫೀಲ್ಡಿಗೆ ಸಪ್ಲೈ ಬರುತ್ತೆ. ನೋಡಿ ಇಲ್ಲೊಂದು ಸ್ಟ್ರಿಪ್ ಇದೆ, ಜಸ್ಟ್ 1 ಪಾಯಿಂಟಿಗೆ ಬಂದ ತಕ್ಷಣ ಡೈರೆಕ್ಟಾಗಿ ಫೀಲ್ಡಿಗೆ ಏನಾಗುತ್ತೆ, ಮ್ಯಾಕ್ಸಿಮಮ್ ವೋಲ್ಟೇಜ್ ಸಿಗುತ್ತೆ. ಸೊ ಇನ್ನೊಂದು ಪಾಯಿಂಟು NVCಯಿಂದ ಏನಾಗ್ತಾಯಿದೆ, ಸೊ ಇಲ್ಲಿ ನೋಡಿ ಈ ಹೈ ರೆಸಿಸ್ಟೆನ್ಸಿಂದ ನೆಗೆಟಿವ್ ಬರ್ತಾಯಿದೆ. ಸೊ ಇದು ಯಾಕೆ ಯೂಸ್ ಆಗ್ತಾಯಿದೆ ಅಂದರೆ 4 ಪಾಯಿಂಟ್ ಸ್ಟಾರ್ಟಲ್ಲಿ ಈ ಪಾಯಿಂಟು. ಸೊ ಇಲ್ಲೇನಾಗುತ್ತೆ, ನಾವು ಫೀಲ್ಡ್ ಕಂಟ್ರೋಲ್ ಮಾಡಬೇಕಾದ್ರೆ, ಫೀಲ್ಡ್ ಅಂದರೆ ಸ್ಪೀಡ್ ಕಂಟ್ರೋಲಲ್ಲಿ ಆರ್ಮೇಚರ್ ಕಂಟ್ರೋಲ್, ಫೀಲ್ಡ್ ಕಂಟ್ರೋಲ್ ಅಂತ 2 ಮೆಥಡ್ ಇದೆ. ಸೊ ಫೀಲ್ಡ್ ಕಂಟ್ರೋಲ್ ಮಾಡಿದಾಗ ಫೀಲ್ಡ್ ಫ್ಲೆಕ್ಸ್ ಎಕ್ಸೆಸ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ, ಲೋ ಫೀಲ್ಡ್ ಫ್ಲೆಕ್ಸಲ್ಲಿ ಏನಾಗುತ್ತೆ, ಹೈ ಸ್ಪೀಡಲ್ಲಿ ಮೋಟರ್ ರನ್ ಆಗ್ತಾ ಇರುತ್ತೆ. ಸೊ ಆಗ ಇದು ಇಮಿಡಿಯೇಟಾಗಿ ಏನಾಗುತ್ತೆ, ಓವರ್ಲೋಡಲ್ಲಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಸೊ ಆಗ ಆಗಬಾರ್ದು ಅಂತ ಹೇಳಿ ಏನಾಗುತ್ತೆ, ಇದನ್ನು ಈ ರೆಸಿಸ್ಟೆನ್ಸ್ ಪಾಯಿಂಟ್ನ ನಾವು ನೆಗೆಟಿವ್ ಪಾಯಿಂಟ್ನ ಇಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಸೊ ಅದನ್ನು ಗ್ರೌಂಡ್ ಮಾಡ್ತಾ ಇರುತ್ತೆ, ಅದು ಅಂದರೆ ಎಕ್ಸೆಸ್ ಕರೆಂಟ್ನ ಗ್ರೌಂಡ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ಓವರ್ಲೋಡ್ರಲ್ಲೇ ಇಮಿಡಿಯೇಟ್ ಆ್ಯಕ್ಟಿವೇಟ್ ಆಗೋದಿಲ್ಲ. ಸೊ ಇಲ್ಲೂ ಅಷ್ಟೇ. ಸೊ ಎಲ್ ಪಾಯಿಂಟ್ ಏನಿದೆ ಅದು ಪಾಸಿಟಿವ್ ಸಪ್ಲೈ, ಓವರ್ಲೋಡ್ ರಿಲೇಯಿಂದ ಏನಾಗುತ್ತೆ, ಹ್ಯಾಂಡಲಿಗೆ ಕನೆಕ್ಟ್ ಆಗಿದೆ. ಸೊ ಇಲ್ಲೂ ಅಷ್ಟೇ ಹ್ಯಾಂಡಲಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಮಾಮೂಲಿ ಸ್ಟಡ್ಸ್ ಇದೆ, ರೆಸಿಸ್ಟೆನ್ಸ್ ಇದೆ, ಇಲ್ಲೇನಿದೆ ಸ್ಟಡ್ಸ್ ಅದೇ ಥರ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇಲ್ಲಿ ಮೂವ್ ಮಾಡಿದ ತಕ್ಷಣ ಏನಾಗುತ್ತೆ, ಡೈರೆಕ್ಟಾಗಿ ಫೀಲ್ಡಿಗೆ ಸಪ್ಲೈ ಬರುತ್ತೆ ಫಸ್ಟು. ಸೊ ನೆಕ್ಸ್ಟ್ ಆಮೇಲೆ ರೆಡ್ಯೂಸ್ಡ್ ವೋಲ್ಟೇಜ್ ಏನಾಗುತ್ತೆ, ಆರ್ಮೇಚರ್ಗೆ ಬರುತ್ತೆ. ಸೊ ಆಗ ಲೋ ಸ್ಪೀಡಲ್ಲಿ ಸೇಫ್ ಕರೆಂಟಲ್ಲಿ ಏನಾಗುತ್ತೆ, ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಸೊ ಮೋಟ್ರ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಗ್ರ್ಯಾಜುವಲ್ ಆಗಿ ರೆಸಿಸ್ಟರ್ಸ್ ಕಟ್ ಆಫ್ ಆದಾಗ ಏನಾಗುತ್ತೆ, ಆರ್ಮೇಚರ್ಗೆ ಹೋಗ್ತಾ ಇರೋ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆಗ ಮೋಟ್ರ್ ಹೈ ಸ್ಪೀಡ್ನ ಅಟೈನ್ ಮಾಡುತ್ತೆ. ಸೊ ಇನ್ ದ ಇವೆಂಟ್ ಆಫ್ ಏನಾದರೂ ಓವರ್ಲೋಡ್ ಆದರೆ ಮೋಟ್ರ್ ಏನಾಗುತ್ತೆ, ಸೊ ಆ ಟೈಮಲ್ಲಿ ಇದು ಓವರ್ಲೋಡ್ರಲ್ಲೇ ಅಟ್ರಾಕ್ಟ್ ಆಗಿ ಇದನ್ನು ಶಾರ್ಟ್ ಮಾಡುತ್ತೆ. ಏನು ಶಾರ್ಟ್ ಮಾಡುತ್ತೆ, ಈ 2 ಪಾಯಿಂಟ್ನ ಶಾರ್ಟ್ ಮಾಡಿದ್ರೆ ಇಲ್ಲಿ NVC ಏನಾಗುತ್ತೆ, ಶಾರ್ಟ್ ಆಗುತ್ತೆ. ಶಾರ್ಟ್ ಆದಾಗ ಏನು ಅಟ್ರಾಕ್ಟ್ ಮಾಡಿರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಹ್ಯಾಂಡಲ್ನ, ಸೊ ಅದನ್ನು ಡಿಮ್ಯಾಗ್ನೆಟೈಸ್ ಆಗಿ ಅದನ್ನು ರಿಲೀಸ್ ಮಾಡುತ್ತೆ. ರಿಲೀಸ್ ಮಾಡಿದಾಗ ಅದು ಈ ಸ್ಪ್ರಿಂಗ್ ಪ್ರೆಷರಿಂದ ವಾಪಸ್ ಬಂದು ಆಫ್ ಪೊಸಿಷನಿಗೆ ಹ್ಯಾಂಡಲ್ಲು ರೆಸ್ಟಲ್ಲಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಸ್ಪ್ರಿಂಗ್ ಇದೆ. ಸೊ ಡಿಮ್ಯಾಗ್ನೆಟೈಸ್ ಆದಾಗ ಅದು ವಾಪಸ್ಸು ಈ ಸ್ಪ್ರಿಂಗ್ ಟೆನ್ಷನಿಂದ ವಾಪಸ್ ಬಂದು ಆಫ್ ಪೊಸಿಷನಲ್ಲಿ, ಇಲ್ಲಿ ನೋಡಿ ಇಲ್ಲಿ ಸಪೋರ್ಟ್ ಇದೆ, ಇದು ಆಫ್ ಪೊಸಿಷನ್, ಇದು ಇಲ್ಲಿ ಬಂದು ಸ್ಟಾಪ್ ಆಗುತ್ತೆ ಕರೆಕ್ಟಾಗಿ. ಸೊ ಇದಿಷ್ಟು 4 ಪಾಯಿಂಟ್ ಸ್ಟಾರ್ಟರ್. ಸೊ ನೆಕ್ಸ್ಟ್ ಬಂದು ಸರ್ವಿಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ DC ಮೋಟರ್ ಸ್ಟಾರ್ಟರ್ಸ್. ಸೊ ಸರ್ವಿಸಲ್ಲಿ ಏನು ಮಾಡಬೇಕು, ಸೊ ಆವಾಗ ನಾವು ಏನು ಮಾಡಬೇಕು, ಸ್ಟಡ್ಸ್ ಏನಿದೆ ಸ್ಟಾರ್ಟರ್ದು ಸ್ಟಡ್ಸ್ ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಓವರ್ಲೋಡ್ ಆದಾಗ ಏನಾಗುತ್ತೆ, ಅದು ಸ್ಟಡ್ಸ್ ಸ್ವಲ್ಪ ಬರ್ನ್ ಆಗಿ ಬ್ಲಾಕ್ ಆಗಿಬಿಡುತ್ತೆ, ಬ್ಲಾಕ್ ಸ್ಪಾಟ್ಸ್ ಆಗುತ್ತೆ ಅದರ ಮೇಲೆ, ಸ್ಟಡ್ಸ್ ಮೇಲೆ. ಅದನ್ನು ನಾವು ಎಮ್ರಿ ಶೀಟ್ ಝೀರೋ ಸೈಜ್ ಎಮ್ರಿ ಶೀಟ್ ತೊಗೊಂಡು ಅದನ್ನು ಸ್ವಲ್ಪ ರಬ್ ಮಾಡೋದ್ರಿಂದ ಏನಾಗುತ್ತೆ, ಆ ಬರ್ನ್ ಆಗಿರೋ ಬ್ಲಾಕ್ ಸ್ಪಾಟು ರಿಮೂವ್ ಆಗುತ್ತೆ ಸ್ಟಡ್ಡಲ್ಲಿ. ಸೊ ಅದನ್ನು ರಿಮೂವ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಕಾಂಟ್ಯಾಕ್ಟ್ ಕರೆಕ್ಟಾಗಿ ಆಗೋದಿಲ್ಲ. ಸೊ ಆಗ ಏನಾಗುತ್ತೆ, ಸ್ಪಾರ್ಕ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಹೋಲ್ಡ್ ಕೂಡ ಆಗೋದಿಲ್ಲ ಸ್ಟಾರ್ಟರ್ಲಿ ಹ್ಯಾಂಡಲ್. ಸೊ ಹಾಗೆ ಆ ಸ್ಟಡ್ಸ್ ಏನಿದೆ, ಸ್ಟಾರ್ಟರ್ ಸ್ಟಡ್ಸು ಕ್ಲೀನ್ ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ಮೇಕ್ ದ ಟರ್ಮಿನಲ್ ಆಫ್ ದ ಪಾಯಿಂಟ್ಸ್ ಟೈಟ್. ಸೊ ಎಲ್ಲ ಟರ್ಮಿನಲ್ಸ್ ಏನಿದೆ ಸ್ಟಾರ್ಟರಲ್ಲಿ ಅದು ಟೈಟಾಗಿರಬೇಕು. ಲೂಸ್ ಕಾಂಟ್ಯಾಕ್ಟ್ ಆದರೆ ಏನಾಗುತ್ತೆ, ಸೊ ಆವಾಗಲೂ ಕೂಡ ಮೋಟರ್ ಕರೆಕ್ಟಾಗಿ ಸ್ಟಾರ್ಟ್ ಆಗೋದಿಲ್ಲ, ಸೇಫಾಗಿ ಸ್ಟಾರ್ಟ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಟೆಸ್ಟ್ ದ OLR ಕಾಯಿಲ್ ಆ್ಯಂಡ್ NVC ಕಾಯಿಲ್ ಅಟ್ ಟೈಮ್ ಇಂಟ್ರವಲ್ಸ್. ಸೊ ಆವಾಗ ನಾವು ಯೂಸ್ ಮಾಡೋದಕ್ಕಿಂತ ಮುಂಚೆ ಅಥವಾ ಯೂಸ್ ಮಾಡಿದ್ಮೇಲೆ ಆಗಿರ್ಬೋದು, OLR ಆ್ಯಂಡ್ NVC ಕಾಯಿಲ್ನ ಆವಾಗ ಟೆಸ್ಟ್ ಮಾಡ್ತಾ ಇರಬೇಕು ಟೈಮ್ ಡ್ಯೂರೇಷನಲ್ಲಿ. ಸೊ ಅವಾಗ ಟೆಸ್ಟ್ ಮಾಡ್ತಾ ಇರೋ ನಮಗೆ ಅದು ವರ್ಕಿಂಗ್ ಕರೆಕ್ಟಾಗಿದೆ ಅಂತ. ಬೈ ಚಾನ್ಸ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಏನಾಗುತ್ತೆ, ಸೊ ಮೋಟ್ರು ಸುಟ್ಟೋಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗೆ
OLR ಆ್ಯಂಡ್ NVC ಕಾಯಿಲ್ಸ್ನ ಆವಾಗ ನಾವು ಟೆಸ್ಟ್ ಮಾಡ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್ ಚೆಕ್ ದ ನೈಕ್ರೋಮ್ ವೈರ್ ರೆಸಿಸ್ಟರ್ಸ್. ಅಂದರೆ ಸ್ಟಾರ್ಟರ್ ಕನೆಕ್ಷನ್ಸಲ್ಲಿ ಬ್ಯಾಕ್ ಸೈಡ್ ಏನಿರುತ್ತೆ ನೈಕ್ರೋಮ್ ವೈರ್ ರೆಸಿಸ್ಟರ್ಸ್ ಇರುತ್ತೆ. ಸೊ ಅದ್ರ ಟರ್ಮಿನಲ್ಸ್ನ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಯಾವಾಗಾದರೂ ಪೀರಿಯಾಡಿಕಲ್ ಟೈಮಲ್ಲಿ ಓಪನ್ ಮಾಡಿ ಚೆಕ್ ಮಾಡಿದಾಗ ಅದರಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ ನಾವು ಅದನ್ನು ನೋಡಿ ಸರಿ ಮಾಡ್ಬೋದು. ಇಲ್ಲ ಅಂದರೆ ಸೊ ಸ್ಟಾರ್ಟ್ ಆಗೋದಿಲ್ಲ. ಸೊ ಆಗ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಮೇಂಟೆನೆನ್ಸ್ ಆಫ್ ಸ್ಟಾರ್ಟರ್ಸ್. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ DC ಮೋಟರ್ಸ್. ಸೊ DC ಮೋಟರ್ಸಲ್ಲಿ ಬಂದು ಏನು ಅಪ್ಲಿಕೇಶನ್ಸ್ ಅಂದರೆ DC ಶಂಟ್ ಮೋಟ್ರು ಏನು ಅಪ್ಲಿಕೇಶನ್ ಅಂದರೆ ಲೇತ್ಸಲ್ಲಿ ಯೂಸ್ ಆಗುತ್ತೆ, ಫ್ಯಾನ್ಸ್ DC ಫ್ಯಾನ್ಸಲ್ಲಿ, ಪಂಪ್ಸ್, ಆಮೇಲೆ ಬ್ಯಾಂಡ್ಸ್ ಅದರಲ್ಲೆಲ್ಲ. ಸೊ ಆಮೇಲೆ ಡ್ರಿಲ್ಲಿಂಗ್ ಮಿಷಿನ್ಸ್. ಸೊ ಅದರಲ್ಲೆಲ್ಲ DC ಶಂಟ್ ಮೋಟ್ರನ್ನ ಯೂಸ್ ಮಾಡ್ತೀವಿ ಡ್ಯೂ ಟು ಅದರದ್ದು ಕಾನ್ಸ್ಟೆಂಟ್ ಸ್ಪೀಡ್ ಇರೋದ್ರಿಂದ. ಸೊ ನೆಕ್ಸ್ಟ್ ಯಾಕಂದರೆ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲದೆ ಅದರದ್ದು ಟಾರ್ಕ್ ಏನಿದೆ ಅದು ಮಾಡರೇಟ್ ಟಾರ್ಕ್ ಇದೆ, ನಾರ್ಮಲ್ ಟಾರ್ಕ್ ಇದೆ, ಹೈನೂ ಇಲ್ಲ ಲೋನೂ ಇಲ್ಲ. ಸೊ ಹಾಗೆ ಅದಕ್ಕೆ DC ಶಂಟ್ ಮೋಟ್ರ್ ಬೇಕಾಗುತ್ತೆ. ಲೇತ್ಸ್, ಡ್ರಿಲ್ಲಿಂಗ್ ಮಿಷಿನ್ಸ್, ವ್ಯಾನ್ಸ್, ಪಂಪ್ಸ್ ಅಲ್ಲೆಲ್ಲ. ನೆಕ್ಸ್ಟ್ DC ಸೀರೀಸ್ ಮೋಟ್ರ್ ಬಂದರೆ ಸೊ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್ಸ್ ಅಂದರೆ ಹೀಗೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ಸಲ್ಲಿ ಏನಾಗುತ್ತೆ DC ಸೀರೀಸ್ ಮೋಟ್ರ್ ಯೂಸ್ ಮಾಡ್ತೀವಿ. ಆಮೇಲೆ ಹೈ ಸ್ಪೀಡ್ ಕಟಿಂಗ್ ಟೂಲ್ಸ್ ಏನಿದೆ ಸೊ ಅದರಲ್ಲೂ ಕೂಡ DC ಸೀರೀಸ್ ಮೋಟ್ರ್ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ DC ಕಾಂಪೌಂಡ್ ಮೋಟ್ರ್ ಬಂದು ರೋಲಿಂಗ್ ಮಿಲ್ಸ್, ಆಮೇಲೆ ಲಾರ್ಜ್ ಮೊಮೆಂಟರಿ ಟಾರ್ಕ್ಸ್ ಏನಿದೆ ಅಂಥ ಕಡೆ, ಅಂದರೆ ಮ್ಯಾಕ್ಸಿಮಮ್ ಓವರ್ಲೋಡ್ ಆಗೋಂಥ ಒಂದು ಏನು ಟಾರ್ಕ್ಸ್ ಇದೆ ಸೊ ಅಂಥ ಕಡೆ ಎಲ್ಲ DC ಕಾಂಪೌಂಡ್ ಮೋಟ್ರನ್ನ ಯೂಸ್ ಮಾಡ್ತೀವಿ. ರೋಲಿಂಗ್ ಮಿಲ್ಸ್ ಅಂದರೆ ಕನ್ವೇಯರ್ ಬೆಲ್ಟ್ಸ್ ಏನಿದೆ ಅಂಥ ಕಡೆ ಎಲ್ಲ ಕಾಂಪೌಂಡ್ ಮೋಟ್ರನ್ನ ಯೂಸ್ ಮಾಡ್ತೀವಿ. ಸೊ ಅಲ್ಲದೆ ನೆಕ್ಸ್ಟ್ ಇನ್ನು ಅಪ್ಲಿಕೇಶನ್ಸ್ ಬಂದರೆ ಶಂಟ್ ಮೋಟ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಬಂದರೆ ಸ್ಪೀಡ್ ಕಾನ್ಸ್ಟೆಂಟ್, ಫೇರ್ಲಿ ಕಾನ್ಸ್ಟೆಂಟ್. ಅದು ಓವರ್ಲೋಡ್ ಆದರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗೆ ಫೇರ್ಲಿ ಕಾನ್ಸ್ಟೆಂಟು, ಜೊತೆಯಲ್ಲಿ ಸ್ಟಾರ್ಟಿಂಗ್ ಟಾರ್ಕ್ ಮೀಡಿಯಮ್ ಇರುತ್ತೆ ಇದು. ಸೊ ಹಾಗೆ ಇದಕ್ಕೆ ನಾವು ಬ್ಲೋವರ್ಸ್ ಆ್ಯಂಡ್ ಫ್ಯಾನ್ಸಲ್ಲಿ ಯೂಸ್ ಮಾಡ್ತೀವಿ. ಸೆಂಟ್ರಿಫಿಗಲ್ ಪಂಪ್ಸ್, ಲೇತ್ಸ್, ಮೆಷಿನ್ ಟೂಲ್ಸ್, ಮಿಲ್ಲಿಂಗ್ ಮಿಷಿನ್ಸ್, ಡ್ರಿಲ್ಲಿಂಗ್ ಮಿಷಿನ್ಸ್, ಇಷ್ಟು ಅಪ್ಲಿಕೇಶನ್ಸು ಶಂಟ್ ಮೋಟ್ರದ್ದು. ನೆಕ್ಸ್ಟ್ ಸೀರೀಸ್ ಮೋಟ್ರ್ ತೊಗೊಂಡ್ರೆ ಸೊ ಇದು ಹೈ ಸ್ಟಾರ್ಟಿಂಗ್ ಟಾರ್ಕ್, ನೋ ಲೋಡ್ ಕಂಡೀಷನ್ ಈಸ್ ಡೇಂಜರಸ್. ಯಾಕಂದರೆ ಇದು ವಿತ್ ಲೋಡಲ್ಲೇ ಆನ್ ಮಾಡಬೇಕು ನಾವು ಸೀರೀಸ್ನ. ಸೊ ಹಾಗೆ ನೋ ಲೋಡ್ ಕಂಡೀಷನಲ್ಲಿ ಇದು ಡೇಂಜರಸ್ ಸ್ಪೀಡ್ ತೊಗೊಳುತ್ತೆ. ಸೊ ಹಾಗಾಗಿ ಇದನ್ನು ವಿತ್ ಲೋಡೇ ಆನ್ ಮಾಡಬೇಕು. ಇದು ಸ್ಪೆಷಾಲಿಟಿ ಇನ್ನೊಂದು ಹೈ ಸ್ಟಾರ್ಟಿಂಗ್ ಟಾರ್ಕ್. ಸೊ ಹಾಗಾಗಿ ಇದನ್ನು ನಾವು ಎಲ್ಲಿ ವಿತ್ ಲೋಡ್ ಮಿಷಿನ್ಸ್ನ ಆನ್ ಮಾಡ್ತೀವಿ ಅಂಥ ಕಡೆ ಸೀರೀಸ್ ಮೋಟ್ರನ್ನ ಯೂಸ್ ಮಾಡ್ತೀವಿ. ಅದು ಕ್ರೇನ್ಸ್, ಹಾಯ್ಸ್, ಎಲಿವೇಟರ್ಸ್, ಟ್ರಾಲೀಸ್, ಲಿಫ್ಟ್ಸ್, ಕನ್ವೇಯರ್ಸ್ ಬೆಲ್ಟ್ಸ್, ಆಮೇಲೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ಸ್ ಅಂದರೆ ರೈಲ್ವೇಸ್ ಇರ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು. ಸೊ ಅಂಥ ಕಡೆ DC ಸೀರೀಸ್ ಮೋಟ್ರನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಅದೇ ಥರ ಸೀರೀಸ್ ಥರನೇ ಹೈ ಸ್ಟಾರ್ಟಿಂಗ್ ಟಾರ್ಕ್. ಸೊ ನೋ ಲೋಡ್ ಕಂಡೀಷನ್ ಇದರಲ್ಲಿ ಅಲೋ ಇದೆ, ಬಟ್ ಸೀರೀಸಲ್ಲಿ ಅಲೋ ಇಲ್ಲ. ಯಾಕಂದರೆ ಇದರಲ್ಲಿ ಶಂಟ್ ಕೂಡ ಇರೋದ್ರಿಂದ ಸೊ ಎರಡೂ ಕೂಡ ಕಂಪೇರ್ ಆಗುತ್ತೆ ಇದರಲ್ಲಿ. ಸೊ ಹೈ ಸ್ಟಾರ್ಟಿಂಗ್ ಟಾರ್ಕ್ ಇದೆ, ಬಟ್ ನೋ ಲೋಡ್ ಕೂಡ ಇದನ್ನು ರನ್ ಮಾಡ್ಬೋದು ಕ್ಯುಮ್ಯುಲೇಟಿವ್ ಕಾಂಪೌಂಡ್ನ. ಸೊ ಹಾಗಾಗಿ ಇದು ರೋಲಿಂಗ್ ಮಿಲ್ಸಲ್ಲಿ ಯೂಸ್ ಆಗುತ್ತೆ. ಪಂಚಿಂಗ್ ಮೆಷಿನ್ಸ್, ಶೇರಿಂಗ್ ಮೆಷಿನ್ಸ್, ಆಮೇಲೆ ಹೆವಿ ಪ್ಲೇನರ್ಸ್, ಆಮೇಲೆ ಎಲಿವೇಟರ್ಸಲ್ಲೂ ಕೂಡ ಯೂಸ್ ಆಗುತ್ತೆ ಕ್ಯುಮ್ಯುಲೇಟಿವ್ ಕಾಂಪೌಂಡ್. ನೆಕ್ಸ್ಟ್ ಡಿಫರೆನ್ಷಿಯಲ್ ಕಾಂಪೌಂಡ್ನಲ್ಲಿ ಸ್ಪೀಡ್ ಇದರಲ್ಲಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಲೋಡ್ ಇನ್ಕ್ರೀಸ್ ಆದಾಗ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಯಾವುದರಲ್ಲಿ, ಡಿಫರೆನ್ಷಿಯಲ್ ಕಾಂಪೌಂಡ್ ಮೋಟ್ರಲ್ಲಿ. ಸೊ ಹಾಗಾಗಿ ಇದರದ್ದು ಯಾವುದೇ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇಲ್ಲ. ಯಾಕಂದರೆ ಲೋಡ್ ಇನ್ಕ್ರೀಸ್ ಆದಾಗ ಸ್ಪೀಡ್ ಜಾಸ್ತಿ ಆಗಬಾರ್ದು. ಸೊ ಹಾಗಾಗಿ ಇದ್ರದ್ದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಯಾವುದೂ ಇಲ್ಲ. ಸೊ ಹಾಗೆ ಇದಕ್ಕೆ ರಿಲೇಟೆಡ್ ಯಾವುದಾದ್ರೂ ಅಪ್ಲಿಕೇಶನ್ ಇದ್ದರೆ ಆ ಕಂಡೀಷನಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ತೀವಿ ಡಿಫರೆನ್ಷಿಯಲ್ ಕಾಂಪೌಂಡ್ ಮೋಟ್ರನ್ನ. ಸೊ ಇದಿಷ್ಟು ಅಪ್ಲಿಕೇಶನ್ಸ್ ಆಫ್ DC ಮೋಟರ್ಸ್. ಸೊ ಇವತ್ತಿಗೆ ಇಷ್ಟು ಅಪ್ಲಿಕೇಶನ್ಸ್. ಸೊ ಥ್ಯಾಂಕ್ ಯು ಆಲ್.